ಏನಂದ್ರಿ ಅತ್ತಿಯಾರ? ನೀವು ಇಲ್ಲೇ ಇರ್ತೀರಿ? ಇರ್ರಿ ಅತ್ತಿಯಾರ, ನಾನು ಯಾಕೆ ಬೇಡ ಅಂತೀನ್ರಿ? ನಾನು ಯಾಕೆ ಬೇಡ ಅನ್ಲಿ? ನೀನು ಪರ್ಮಿಷನ್ ತೊಗೊಂಡ್ಬೇಕನ್ ನಾನು? ಅದ ರೀ, ನೀವು ಒಂದು ವಾರ ಮಟ್ಟಿಗೆ ಹೋಗ್ತೀನಿ, ನನಗೆ ಇಲ್ಲಿರಕ್ಕೆ ಆಗೋಲ್ದು ಅಂತ ಹೋಗಿದ್ರಲ್ಲ, ಅದಕ್ಕೆ ಕೇಳಿದ್ನ್ಯಾಳ್ರಿ. ಇಷ್ಟು ಲಗು ಬೇಸರತನ ತೋಟದ ಮನಿ ಅಂತಂದು. ಆತು ಇರ್ರಿ. ಹಾಂ, ಅಂದಂಗ ಗೀತಾವ್ಗೆ ಆರಾಮಿಲ್ಲ. ಪುಟ್ಟಕ್ಕನ್ನ ಗೀತಾವನ ಹತ್ರ ಬಿಡ್ಬೇಡ, ಸ್ವಲ್ಪ ದೂರನ ಇಡು. ಆತಾಳ್ರಿ. ನನಗೂ ಏನು ಕಂಡ್ರ ಹತ್ರ ನನ್ನ ಮಗಳು ಕಳ್ಸಕ್ಕೆ ನನಗೂ ಏನು ಇಷ್ಟ ಇಲ್ಲ. ನಾನು ಏನು ಕಳ್ಸೋದಿಲ್ಲ. ನೀವೆಲ್ಲರೂ ಬೈತಿದ್ರಿ ಅಂತ ನಾ ಹಾಳಾಗಿ ಮುದ್ದಾಡಿ ಕೇಳೇನು ಸುಮ್ಮನೆ ಇರ್ತಿದ್ದೆ. ಇನ್ನೇನು ಮುದ್ದಾಡೋದಲ್ಲ ಹೇಳಾಕಿ ನಿನ್ನ ಮಗಳನ್ನ? ಯಾಕಂದ್ರೆ ಆಕಿ ಹೊಟ್ಟೆಗೂ ಒಂದು ಮಗು ಬೆಳೆಯಕತ್ತೈತಿ. ಆಕಿ ಮಗುನ ಮುದ್ದಾಡ್ತಾಳ. ನಿನಗೆ ಯಾಕೆ ಅಷ್ಟು ನೀ ಯಾಕೆ ಹೊಟ್ಟೆ ಹುರ್ಕೊಂತಿದ್ದಿ? ಆಕಿಗೂ ಏನು ದರ್ದಿಲ್ಲ ನಿನ್ನ ಮಗಳನ್ನ ಮುದ್ದಾಡ್ಬೇಕನ್ನೋದು. ಅದು ಆ ಹುಡುಗಿಗೆ ಯಾವುದು ಕಪಟ ಅರಿಯೋದಿಲ್ಲ, ಅರಿವಿಲ್ಲದಕ್ಕೆ ಸಣ್ಣದಲ್ಲದ. ನಿನಗಿದ್ದಿತ್ತು, ನಿನಗ ಎಲ್ಲ ಈ ಪ್ರಪಂಚದಾಗಿರೋ ಅಸೂಯೆ ಎಲ್ಲ ನಿನಗ ಐತಿ. ಆ ಹುಡುಗಿ ಅದು ಮಳ್ಳದು, ಅದಕ್ಕೆ ಹೆಂಗ್ ಗೊತ್ತೈತಿ ಅದಕ್ಕೆ? ನೀ ಉರಿತಿದ್ದ ಅಟ. ಆ ಪ್ರೀತಿಯರ ನಿಮಗ ದೊಡ್ಡ ಸೊಸಿ ಏನ ಮಾಡಿದ್ರು ತಪ್ಪರಿ, ಸಣ್ಣ ಸೊಸಿ ಏನ ಮಾಡಿದ್ರು ಆಕಿ ನಿಮಗ ಒಳ್ಳೆಕೆ ಅಕ್ಕ ಅಂತಾಳ. ನಾ ಯಾಕೆ ಸುಮ್ಮನೆ ನನ್ನ ಬಾಯಿ ಇದು ಮಾಡ್ಕೊಳ್ಳಿ? ಅಲ್ರಿ ಅತ್ತಿಯರ, ನೀವು ನನಗೆ ಯಾಕ ಚಾ ಮಾಡ್ಕೊಬೇಡ ಅಂತ ಹೇಳ್ತೀರಿ? ಹಂಗಲ್ಲದು. ಈಗ ನಾನು ಒಂದು ನಿರ್ಧಾರ ಮಾಡೀನಿ. ಈಗ ಅವನು ಬರಲಿ, ರಮೇಶ್ನು ಬರ್ತಾನೆ, ಮಾತಾಡ್ತೀನಿ ತಡಿ. ಒಂದೇ ನಿಮಿಷ ಇರುತ್ತೆ, ಕರೆದ ಬರ್ತೀನಿ. ಆಮೇಲೆ ಈಕಿ ಮಕ್ಕೊಂಡಾಳ, ಆಕಿಗೆ ಒಂಚೂರು ಆರಾಮಿಲ್ಲ, ವಾಂತಿ ಜಾಸ್ತಿ ಆಗತೈತಿ. ಯಾರಿಗೆ? ಗೀತಾವ್ಗ. ಆಕಿ ಬರ್ಲಿ ಅಂತ ಕಾಯಕತ್ತಿದ್ದೆ. ತಡಿ ಒಂದೇ ನಿಮಿಷ ತಡಿ, ಕರೆದು ಬಿಡ್ತೇನೆ. ರಮೇಶ, ಏ ರಮೇಶ, ನಿಮ್ಮಪ್ಪನ ಕರ್ಕೊಂಬಾಪ ಇಲ್ಲಿ. ಏನ್ ಬೇವ, ಎದಕ್ಕೆ ಕರ್ದಿ? ನಿಮ್ಮಪ್ಪ ಎಲ್ಲದನ? ಇಲ್ಲೇ ಅದೀನಿ, ಏನಾತ? ಅದ ಏನಿಲ್ಲ, ತಡ್ರಿ ಒಂದು ನಿಮಿಷ ಮಾತಾಡ್ಬೇಕಾಗಿತ್ತು. ಅದ ಅವ ನಿಮಗೆ ದಾರ್ಯಾಗ ಮಾತಾಡಿದ್ನಲ್ಲ, ಅದ್ರ ಬಗ್ಗೆ ಮಾತಾಡಕತ್ತಿದ್ದೆ. ಅದಕ್ಕೆ ನೀವು ಬರಲಿ ಅಂತ ಕರೆದೆ. ರಮೇಶ, ಗೀತಾವನ್ ಕರ್ಕೊಂಬೋಗು. ಎದ್ದಾಳನ ಆಕಿ? ಏನು ಮಕ್ಕೊಂಡಳ ಇನ್ನ? ಇಲ್ಲವ್ವ, ಎದ್ದಿಲ್ಲ. ಒಂದ ನಿಮಿಷ ತಡಿ, ಎಬ್ಬಿಸ್ಕೊಂಡ್ ಕರ್ಕೊಂಬರ್ತೀನಿ. ಕರ್ಕೊಂಬ. ಆಕಿಗೆ ಮತ್ತೆ ಗಾಬ್ರಿಗೆ ಹೇಳೋಡು. ಹೇಳಿ ಚಂದಾಗ ಹೇಳಿ ಕರ್ಕೊಂಬ, ಹೋಗು. ಗೀತಾ, ಗೀತಾ, ಏನ್ರಿ, ಏನಾಯ್ತು? ಐ, ಇದೇನಿದು? ನಾನು ಇವಾಗ ವಾಪಸ್ ಮತ್ತೆ ನಮ್ಮ ಬೆಡ್ರೂಮ್ ಇದು. ನಾವಿವಾಗ ಇಲ್ಲಿಗೆ ಬಂದಿರಿ? ನಂಗೇನು ಗೊತ್ತಾಗಲ್ದು. ಅಪ್ಪ, ತಲೆನೋವು ನೋಡ್ತೈತಿ. ಏನಾತ್ರಿ? ನಾವಿವಾಗ ಬಂದ್ವಿ ವಾಪಸ್ ಮನೆಗೆ. ಅಯ್ಯೋ, ಅದೇನಾತಂದ್ರ ಅವಲಕ್ಕಿ ಮಾಡತ್ನಿ ಅಂತಂದು ಅವ್ವ ಕುಂಕುಮ ಇಟ್ಕೊಂಬೋಗು ದೇವಿದು ಅಂದ್ಲ. ನೀನು ರೂಮಿಗೆ ಹೋಗಿ ಕುಂಕುಮ ಇಟ್ಕೊಂಡಿದಿ ಅನ್ಸುತ್ತೆ, ಅಥವಾ ಇಟ್ಕೊಂಡಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಹೊರಗಿದ್ವಿ, ಡಪ್ ಅಂತ ಬಿದ್ದಿದ್ದು ಸೌಂಡ್ ಆಯ್ತು. ಬಂದು ನೋಡಿದ್ರೆ ನೀನು ತಲೆ ತಿರುಗಿ ಕೆಳಗೆ ಬಿದ್ದಿದ್ದಿ. ಮತ್ತು ಅವು ಏನಂದ್ಲ, ಇಲ್ಲ ಆಕೆ ಯಾಕ ಏನೋ ಹಲಮಲ ತಲೆ ತಿರುಗಿ ಬೀಳ್ತಾಳ. ಆಮೇಲೆ ಲಗು ಎಚ್ಚರನೂ ಆಗೋಲ್ದಕ್ಕಿಗೆ. ಸುಮ್ಮನೆ ಎದಕ್ ಬೇಕು, ಅಲ್ಲೇ ಊರಿಗೆ ಹೋಗ್ಬಿಡೋಣ, ಅಲ್ಲೇ ಆದ್ರೆ ಡಾಕ್ಟರ್ ಇರ್ತಾರ. ಕೊನೆಗೆ RMP ಡಾಕ್ಟರ್ ಮಲ್ಲಯ್ಯಜ್ಜರ ಇರ್ತಾನ, ಅಲ್ಲೇ ಹೋಗ್ಬಿಡೋಣ ಅಂತ ಅಂದ್ರ. ಅದಕ್ಕೆ ಬಂದ್ವಿ. ನೀನು ಪ್ರಜ್ಞೆ ಇದ್ದಿದ್ದಿಲ್ಲ ನಿನಗ, ಅವಾಗ ನಾವು ಬಸಣ್ಣಂದ ಆಟೋದಾಗ ಕರ್ಕೊಂಬಂದೀವಿ ಅಷ್ಟ. ಗಾಬರಿ ಆಗ್ಬಿಡ, ಇನ್ನೊಂಚೂರು ಮಕ್ಕೋತಿದ್ರು ಮಕ್ಕೋ. ಅಯ್ಯೋ, ಹೌದಾ? ನಿಜವಾಗ್ಲೂ ನನಗಂಕರು ಒಂಥರ ಎಲ್ಲ ಮಾಯಾ ಬಜಾರ್ ಪಿಕ್ಚರ್ ಆದಂಗೆ ಆಗೈತಿ. ಒಮ್ಮೆ ಇಲ್ಲಿರ್ತೀನಿ, ಇನ್ನೊಮ್ಮೆ ರೂಮ್ನಾಗಿರ್ತೀನಿ, ಇನ್ನೊಮ್ಮೆ ಅಡುಗೆ ಮನೆಗಿರ್ತೀನಿ. ನಂಗಂಕರು ಏನೂ ಗೊತ್ತಾಗೋಲ್ದ್ರಿ ಅಪ್ಪ. ಆಮೇಲೆ ಸಂಗೀತಕ್ಕ ಏನಾರ ಅಂದ್ರನ? ಸಂಗೀತಕ್ಕಂದು ಏನು ವಿಷಯನೇ ಗೊತ್ತಾಗ್ಲಿಲ್ಲಪ್ಪ ನನಗೆ. ಆಕೇನಂತಳ್ಳೆ? ಆಕೆಂಗೆ ಈ ಮನೆಗೆ ಸೊಸಿ, ಹಂಗ ನೀನು ಈ ಮನೆಗೆ ಸೊಸಿ. ಆಕಿದೊಳ್ಳೆ ನೀ ತಲೆ ಕೆಸ್ಕೊತಿ. ಆಕಿ ಏನ ಅಂದ್ರೂ ನೀನು ಒಟ್ಟ ಕಿವಿ ಹಾಕೋಬೇಡ. ನಿನ್ನ ಪಾಡಿ ನೀ ಸುಮ್ಮನಿರು. ಮೊದ್ಲು ಹೆಂಗಿರ್ತಿದ್ ನೋಡು, ಹಂಗಿದ್ಬಿಡು. ತಲ್ಲಿನ ಕೆರ್ಸ್ಕೊಬೇಡ ನೀನು. ಏನು ನಾನು ಅದೀನಿ. ಆಕೆ ಏನ್ರ ಅಂದ್ಲ ಅಂದ್ರೆ ನನಗೆ ಹೇಳ, ನಾ ಮಾತಾಡ್ತೀನಿ ಎಲ್ಲ. ನೀನು 108 ಯೋಚನೆ ಮಾಡಕ್ ಹೋಗ್ಬೇಡ. ಸರಿ ಬಾ, ಅಲ್ಲೇನೋ ಅವು ಒಂಚೂರು ಕರೆಯಕತ್ತಾಳು, ಏನೋ ಮಾತಾಡ್ಬೇಕಂತ. ಅದಕ್ಕೆ. ಹೌದಾ? ಎಷ್ಟಾಗಿ ಟೈಮು? ಒಂದು 7:30-8 ಗಂಟೆ ಆಗೈತಿ. 7:30-8 ಗಂಟೆ ಆಗೈತಾ? ಇಲ್ಲಿ ಬಾಲಿ 6:30 ಆಗೈತಿ. ಯಾಕೆ ಸುಮ್ತಲ್ ತಿಂತಿಲಿಯಪ್ಪ? ಬಾ, ಲವ್ ಕರೆಯಕತ್ತಾಳ. ನಡ್ರಿ ಬಂದೆ. ಅತ್ತಿಯರ ಕರೆದ್ರಂತಲ್ರಿ? ಅದು ಒಂದು ಸ್ವಲ್ಪ ಮಾತಾಡ್ಬೇಕಿತ್ತ. ಬಾಯಿಲಿ ಜಗಡಿ ಕುಂದ್ರ ಬಾಯಿಲಿ. ಏ ರಮೇಶ, ನೀ ಸರಿಲ್ಲ, ಯಾಕೆ ಕುಂದಿರ್ತಾಳ? ಅಯ್ಯೋ ಅತ್ತಿಯರ, ಇಲ್ಲ ಅಲ್ರಿ, ನಾನು ನಿಂದಿರ್ತೀನಿ. ನನಗೂ ಯಾಕೋ ಕುಂತ್ರ ಸಮಾಧಾನ ಆಗೋಲ್ದು. ಹೇಳ್ರಿ, ಏನು ಹೇಳ್ರಿ ಅದು? ನಾ ಆಮೇಲೆ ಹೋಗಿ ಒಂದೇ ಸರಿಗೆ ರೆಸ್ಟ್ ಮಾಡ್ತೀನಂತ. ಏನಿಲ್ಲ. ಈಗ ಏನಾಗೈತಂದ್ರೆ, ನೀನು ಹಗ್ಲ ಮಗ್ಲ ತಲೆ ತಿರುಗಿ ಬಿಡಾಕತ್ತಿದಿ, ಹೌದಾ? ಹಾಗಾಗಿ ನಾವು ಚಿಟಿಗ್ಗೆ ಮುಟಿಗ್ಗೆ ನಿನ್ನ ಊರಾಗ ಕರ್ಕೊಂಬರೋದು ನಮಗೆ
ಭಾಳ ಅಂದ್ರೆ ಭಾಳ ಕಷ್ಟ ಆಕತೈತಿ. ಅದಕ್ಕೆ ನಾವೇನು ನಿರ್ಧಾರ ಮಾಡೀವಂದ್ರೆ ಈಗ ಮತ್ತೆ ನೀನು ಸ್ವಲ್ಪ ಸುಧಾರ್ಸ್ಕೊಳವರೆಗೂ ನಾವು ಮತ್ತೆ ಇಲ್ಲೇ ಇರೋಣ. ಈಗ ನಾನು ನೀನು ನಿಮ್ಮ ಮಾವ ರಮೇಶ ನಿಮ್ಮ ಅವ್ವಾರು ನಾಗರಾಜ ಇದ ಮನೆಗೆ ಇರ್ತೀವಿ ಈಸು ಮಂದಿ. ಈಗ ನಾನೇನು ಹೇಳಿದ್ನಲ್ಲ ಈಸು ಮಂದಿದೂ ಖರ್ಚು ರಮೇಶ್ ನೋಡ್ಕೊಂತಾನೆ. ಏನು ರಮೇಶನ್ ಪೂರ ಜವಾಬ್ದಾರಿ ಇರುತ್ತೆ. ಪಾಪ ನಿಮ್ಮ ಅಣ್ಣನು ಅಲ್ಲಿ ಆತ್ನು ತರಕಾರಿ ತರೋದು ಅದು ಮಾಡೋದು ಮಾಡ್ತಿದ್ದ, ಆತ್ನು ತಂದು ಕೊಡ್ತಾನೆ ಬಿಡು. ಪಾಪ ತಂದು ಕೊಡ್ಲಿ, ನಾನು ಬೇಡ ಅನ್ನೋದಿಲ್ಲ. ಆತ ಅನುಕೂಲ ಇದ್ರೆ ತಂದು ಕೊಡ್ಲಿ, ಅನುಕೂಲ ಇಲ್ಲ ಅಂದ್ರೆ ಬೇಡ. ಪಾಪ ಆತ ಯಾಕಿದು ಮಾಡೋಣ, ಹೌದಿಲ್ಲ? ಆತ್ರಿ ಅತ್ತಿಯರ ಆಗ್ಲ್ರಿ. ಈಗ ತರಕಾರಿ ಮನೆಗೇನು ಕಿರಾಣಿ ಬೇಕು ಎಲ್ಲಾನು ಈಗ ನಮ್ದು ಇಷ್ಟು ಮಂದಿದೂ ಇದು ನೋಡ್ಕೊತಾನೆ ರಮೇಶ. ಬೇಕಾತಂದ್ರೆ ಹಂಗಿತ್ತಂದ್ರೆ ನಾಗರಾಜ್ನು ನೋಡ್ಕೊಳ್ಳಿ. ಈಗ ನೀನು ಅಡುಗೆ ಮಾಡೋದನ್ನು ಅಷ್ಟೆ, ನನಗೆ ನಿಮ್ಮ ಮಾವಗ ರಮೇಶಗ ನಿಮ್ಮ ಅವ್ವರಿಗೆ ನಿಮ್ಮ ಅಣ್ಣಗ ನಿನಗೆ ಇಷ್ಟು ಮಂದಿ ಅಡುಗೆ ಮಾಡ್ತಕ್ಕದ್ದು, ಜಾಸ್ತಿ ಅಡುಗೆ ಮಾಡ್ತಕ್ಕದ್ದಲ್ಲ. ಏನು ಸಂಗೀತವ್ವ ಮತ್ತು ಸಂಗೀತವನ ಮಗಳದು ಮತ್ತು ಸುರೇಶಂದು ಸಂಗೀತವ್ ನೋಡ್ಕೊತಾಳೆ, ಅವ್ರದವ್ರು ಖರ್ಚು ನೋಡ್ಕೊತಾರೆ. ಆಮೇಲೆ ಈ ಹೊಲದಾಗ ಏನು ದುಡಿಮೆ ಬರುತ್ತೆ ನೋಡು, ಹೊಲದ್ದು ಏನಾ ಬರ್ಲದು, ಪೀಕ್ ಬಂದಿದ್ದು ರೊಕ್ಕ ಅಲ್ಲಿ ಏನಾ ಬರ್ಲದು, ಅದ್ರದ್ದು ಏನಾರ ಬಂದ್ರೂ ಅದೆಲ್ಲ ಸುರೇಶ್ನ ತೋತಾನೆ. ಏನವ? ಈಗ ನೀನು ಅಡುಗೆ ಮಾಡೋದು ಅಷ್ಟೇ, ಪ್ರತಿಯೊಂದು ಇನ್ನು ಮ್ಯಾಗ ಎಲ್ಲ ಲೆಕ್ಕ ಇಟ್ಟು ಮಾಡ್ಬೇಕು ತಕ್ಕದ್ದು. ಹೇಳಿ ನೋಡು ನಾನು ನಿನಗೆ. ಚಿಕ್ಕಮ್ಮಂದು ನೀನು ಅಲ್ಲ, ಅಮ್ಮಂದ ನೀ ಅಮ್ಮ ಬಂದಾಳ. ಐ ಐ ಅಮ್ಮ, ಐ ಚಿಕ್ಕಮ್ಮ ಬಂದಿದ್ದಾರೆ. ಐ ಚಿಕ್ಕಪ್ಪ, ಚಿಕ್ಕಮ್ಮ, ಐ ಚಿಕ್ಕಮ್ಮ, ನೀವು ಯಾವಾಗ ಬಂದ್ರಿ ಚಿಕ್ಕಮ್ಮ? ನಂಗೆ ಹೇಳೇ ಇಲ್ಲಲ್ಲ ನೀವು ಬರೋದು. ನಾ ಇಲ್ಲ ಅವಾಗಲೇ ಬಂದ್ಬಿಡ್ತಿದ್ದೆ. ಯಾವಾಗ ಬಂದ್ರಿ ನೀವು? ಲೇ, ಇಲ್ಲಿ ನಿಮ್ಮವನು ಬಂದಾಳ, ಊರಿಗೆ ಹೋಗಿದ್ನಲ್ಲ ನೋಡಿ ಇಲ್ಲೊಂದಿಟ್ಟ. ನಾನು ಅವಾಗಲೇ ಬಂದೆ. ನಾನಿನ್ನ ಮನೆಯೆಲ್ಲ ಹುಡುಕಿದ್ನವ, ನೀ ಇದ್ದಿದ್ದೇ ಇಲ್ಲ. ಅದಕ್ಕೆ ನಂಗೆ ಬೇಜಾರಾಗ್ಬಿಟ್ಟಿತ್ತು. ನಮ್ಮ ಪುಟ್ಟಕ್ಕ ಇಲ್ಲಲ್ಲ, ಎಲ್ಲಿ ಹೋದ್ಲು ಅಂಥೇಳಿ ನನಗೂ ಬೇಜಾರಾಗಿತ್ತು. ನಾನು ನಿಂಗೇನೋ ಸ್ಪೆಷಲ್ ತಗೊಂಬಂದಿನಿ. ಹೌದಾ ಚಿಕ್ಕಮ್ಮ? ಏನು? ನಿಂಗೆ ಆಮೇಲೆ ಹೇಳ್ತೀನಿ. ಇಲ್ಲಿ ಅಮ್ಮ ಅಜ್ಜ ಏನೋ ಮಾತಾಡಕತ್ತಾರ, ಆಮೇಲೆ ಬರ್ತೀಯಾ ಒಳಗೆ? ಸ್ಪೆಷಲ್ಲು ಸರ್ಪ್ರೈಸ್ ಇದೆ ನಿನಗೆ. ನಾ ಇಲ್ಲ ಕೂತ್ಕೋತೀನಿ ಚಿಕ್ಕಮ್ಮ. ನೀವು ಬೇಕಾದ್ರೆ ಮಾತಾಡೋದನ್ನ ನಂಗೆ ಸರ್ಪ್ರೈಸ್ ತೋರಿಸಿ ಆಯ್ತಾ? ನಾ ಇಲ್ಲ ಕೂತ್ಕೋತೀನಿ ಚಿಕ್ಕಮ್ಮ. ಆಯ್ತು ಬಾ. ಇಲ್ಲಿ ಅಲ್ಲಿ ಅಜ್ಜನ ಹತ್ರ ಹೋಗು, ಅಜ್ಜನಿಂದ ಜಾಗ ಐತೆ ನೋಡು, ಅಲ್ಲೋಗು. ಬಾ, ಇಲ್ಲಿ ನನ್ನ ತೊಡಿ ಮೇಲೆ ಕೂತ್ಕೋ ಬಾ. ಅಲ್ರಿ ಇರ್ತೀರ, ನೀವ ಹಿರಿಯರಾಗಿ ಮನ್ಯಾಗ 2 ಒಲೆ ಹಚ್ಚಂತ ಹೇಳ್ತೀರಲ್ರಿ, ಇದು ನಿಮಗ ನ್ಯಾಯ ಏನ್ರಿ ಇರ್ತೀರ? ಅದು ಯಾಕ್ರಿ ಅಡಿಗೆ ಮಾಡಿದ್ರಾಕಿ ನಿಮ್ಗಷ್ಟು ಮಾಡ್ಬೇಕು, ನನಗೆ ನನ್ನ ಮನೆಯವರಿಗೆ ನನ್ನ ಮಗಳಿಗೆ ಯಾಕೆ ಮಾಡಬಾರ್ದು? ನೋಡ ಸಂಗೀತ, ನಿನಗೆ ಉತ್ತರ ಹೇಳ್ಬೇಕನ್ನೋ ಅವಶ್ಯಕತೆನೂ ನನಗಿಲ್ಲ, ತಾಕತ್ತು ನನಗಿಲ್ಲ. ಯಾರ್ಯಾರ ಹೇಳ್ಬೋದು, ನಿನಗೆ ಹೇಳಲಾರೆ. ಈಗ ಒಂದ ಮನ್ಯಾಗ ನಾನಾ ಕೂತ್ಕೊಂಡು 2 ಒಲೆ ಹಚ್ಚಕತ್ತೀನಿ ಅಂತಂದು ನೀ ಅಂತಿದ್ದಿ, ಆದ್ರೆ ಮೊದ್ಲು ಶುರು ಮಾಡಿದ್ದೆ ಯಾರು? ನೀನು. ನನಗಿರೋಕ್ಕಾಗಲ್ಲ, ನನ್ನ ಗೀತನ ಜೊತೆಗೆ ಇರೋಗಿಲ್ಲ, ನನಗೆ ಅವ್ರು ಬೇಡ, ನನಗೆ ಇವ್ರು ಬೇಡ, ನಾನು ಅವ್ರಂದ್ರೆ ಆಗೋದಿಲ್ಲ, ನನಗೆ ಇವ್ರಂದ್ರೆ ಆಗೋಲ್ಲ ಅಂತ ಶುರು ಮಾಡಿದ್ದ್ಯಾರು? ನೀನು. ಈಗ ನಿಂಗೆ ಗೀತಾವ ಅಂದ್ರೆ ಆಗೋದಿಲ್ಲ, ಗೀತಾವನ ಜೊತೆ ಇರೋಕೆ ಇಷ್ಟ ಇಲ್ಲ ಅಂತಂದಿದ್ದ ಕಾಲ ನಾವು ಆಕೆ ಪಾಪ ತೋಟದ ಮನೆಗೆ ಹೋಗಿದ್ವಿ. ಈಗ ತೋಟದ ಮನೆಗೆ ನಾವು ಇರ್ಬೇಕಂತನೇ ಹೋದ್ವಿ, ಬರ್ಬೇಕನ್ನೋದಿದ್ದಿಲ್ಲ ನಮಗಾದ್ರೂ. ಪರಿಸ್ಥಿತಿ ಹಂಗೈತಿ, ನಾವು ಇಲ್ಲಿರ್ತೀವಿ. ನೀನು ಕಷ್ಟ ಆದ್ರೆ ನೀವು ತೋಟದ ಮನೆಗೆ ಹೋಗು, ನಾನೇನು ಬೇಡ ಅನ್ನೋದಿಲ್ಲ. ಇಲ್ರಿ ತೀರ, ನಾನು ಯಾವ ತೋಟದ ಮನೆಗೆ ಹೋಗಲ್ರಿ. ಯಾಕಂದ್ರೆ ನನಗೆ ಪುಟ್ಟಕ್ಕನ ಸಾಲಿದು ತೊಂದರೆ ಆಗತ್ತೆ. ನಿಮಗೆ ಮೊದಲ ಹೇಳೇನ್ರಿ ನಾನು, ಅದ ಕಾರಣಕ್ಕನ ನಾನು ಇಲ್ಲಿ ಉಳ್ಕೊಂಡೇನ್ರಿ. ಇಲ್ಲ ಅಂದಿದ್ರೆ ನಾನು ಯಾವಾಗ ಹೋಗಿದ್ದೀನಿ ರೀ ತೋಟದ ಮನೆಗೆ. ನೀವು ಹೇಳೋದೇನೈತಿ ನೋಡ್ರಿ, ನನಗೇನು ತೊಂದರೆ ಇಲ್ರಿ, ಇದ್ರೆ ಇರ್ಕೊಳ್ಳಿ. ಆದ್ರೆ ನೀವು ಎಲ್ಲ ರೇಷನ್ ಗೀಷನ್ ಎಲ್ಲ ಮೊದ್ಲು ಹೆಂಗೆ ತಂದು ಹಾಕ್ತಿದ್ದು ಹಂಗೆ ತಂದು ಹಾಕ್ಲಾಡ್ರಿ, ಏನಾಗತ್ತೆ ನಮ್ಗೆ. ನಾವು ಬೇಕಾದ್ರೆ ನಮ್ಮ ಏನ್ರಿ ಬೇರೆ ಖರ್ಚಿದ್ರೆ ನೋಡ್ಕೊತೀವಿ. ಒಬ್ಬರ ಅಡುಗೆ ಮಾಡಿದ್ರೆ ಆತ, ಅದೇನ್ರಿ 2 ಒಲೆ ಹಚ್ಚಿ ಅಡುಗೆ ಮಾಡೋದು? ಇಲ್ಲ. ಈಗ ನೀನು ಅಡುಗೆ ಮನೆ ಅಡುಗೆ ಮಾಡ, ಹಿತ್ತಲ್ದಾಗ ಗೀತಾ ಅಡುಗೆ ಮಾಡ್ತಾನೆ, ಮುಗೀತು. ನಿಮ್ಮದು ಏನೈತಿ, ನೀವೇನು ಕಿರಾಣಿ ತರ್ತೀರಿ ಪ್ರತಿಯೊಂದು ನೀನು ನಿನ್ನ ರೂಮ್ನ ಇಟ್ಕ, ಆಕೆ ರೂಮ್ನ ಇಟ್ಕೊಂತಾಳ. ನಾನು ನೀ ಮಾಡಿದ್ದೇನು ತಿನ್ನೋದಿಲ್ಲವ, ನೀ ತಲೆನೇ ಕೆಡ್ಸೋಬಿಡ್ತಾಯಿ ನೀನು. ಆಮೇಲೆ ನೀನು ನಾವು ತಿಂದಿದ್ದಕ್ಕೂ ಲೆಕ್ಕ ಪೈಕಿ ಅದಿ ನೀನು. ಅವ ಏನು ತರ್ತಾನೆ ಅದ್ರಾಗ ಆಕೆ ಏನು ಮಾಡಿ ಕೊಡ್ತಾಳೋ ಅದ್ರಾಗ ಒಂದು ರೊಟ್ಟಿ ತಿಂತೀವಿ ನಾವು. ನಿಂದು ಏನೈತಿ ನೀ ಇಟ್ಕ, ಅವ್ರದ್ದು ಏನೈತೆ ಅವ್ರು ಇಟ್ಕೊಂತಾರೆ. ಈಗ ರಾತ್ರಿಗೂ ಅಷ್ಟೇ, ಈಗ ಆಕೆ ನಮ್ಗೆ ಅಡುಗೆ ಮಾಡ್ತಾರೆ, ನಾವು ಅಲ್ಲಿ ಮಾಡಿದ್ದೈತಿ. ಈಗ ನಾನು ನಾಗರಾಜನ ಕಳಿಸಿದ್ದೆ. ಈಗ
ಅವರು ಪಾಪ ಶಾರವಕ್ಕರ್ ಬಂದಾರಲ್ಲ ಹೊರಗೆ ಕುಂತಾರವ್ರು. ನೀವು ನಿಮ್ಮ ಮನೆ ವಿಚಾರದ ನಾವು ಬಂದು ತಲೆ ಹಾಕುದಲ್ರಿ ಅಂತಂದು ಪಾಪ ಅಲ್ಲೇ ಹಿತ್ತಲ್ದಾಗ ಅದಾರ ಅವ್ರು. ನಾಗರಾಜ ಅಡುಗೆ ಮಾಡಿದ್ದೈತಿ ಬರ್ತ ಆಕೆ ಪಾಪ ಎಲ್ಲ ರೊಟ್ಟಿ ಗಿಟ್ಟಿ ಎಲ್ಲ ಸರು 11 ಮಾಡಿಟ್ಟಾಳ. ನಮಗಂಕರು ಅಡಿಗೆ ಐತಿ ಒಂದು ಹಬ್ಬ ಅಂದ್ರೆ ನಾವು ಒಂದು ಕಪ್ ಅನ್ನ ಮಾಡ್ಕೊಂಡು ತಿಂತೀವಿ. ನಿಂದು ಏನೈತಿ ನೀನು ನೋಡ್ಕೊ ಹೇಳಿ ನೋಡು. ಆಮೇಲೆ ನಾವು ಏನು ತಂದಿದ್ದನ್ನು ನೀ ಯಾವುದೇ ಕಾರಣಕ್ಕೂ ಉಪಯೋಗ ಮಾಡಂಗಿಲ್ಲ. ನಾನೊಬ್ಬಾಕಿ ಈ ಮನ್ಯಾಗ ಸದ್ರ ಸಿಕ್ಬಿಟ್ಟೀನಿ. ಎಲ್ಲರೂ ನನಗೆ ರೂಲ್ ಮಾಡಿ ಗಿರಿ ಕೊರಿತಾರೆ. ಗಿರಿ ಏನಾರ ಮಾಡ್ಕೊರಿ, ಏನು ಮುಟ್ಟಬಾರ್ದಿಲ್ರಿ. ಆತು ಆಕಿಗೆ ಅಡಿಗೆ ಮನೆ ಕಾಲು ಬಿಡನ್ರಿ. ನೀವೇ ಹೇಳಿರಲ್ಲ ಹಿತ್ತಲ್ದಾಗ ಐತೆ ಅಂತಂದು ಹಿತ್ತಲ್ದಾಗ ಎಲ್ಲ ಸೆಟಪ್ ಮಾಡ್ಕೊಳಕ್ಕೆ ಹೇಳ್ರಿ. ನನಗೇನೈತಿ ನಾನು ಹೋಗಿ ಏನರ ಒಂದಿಟ್ಟು ಮಾಡ್ಕೊಂಡು ತಿಂತೀನಿ. ಏನ್ರಿ ಇನ್ನು ನೀವು ಇಲ್ಲೇ ಕುಂದಿರ್ತೀರಾ? ಏನು ನಿಮಗೆ ಚಾಪ ಮಾಡಕ್ಕೆ ಹಾಲು ಪಾಲು ತಂದು ಕೊಡ್ತೀರಾ? ಮತ್ತೇನು ಮುಟ್ಟಬಾರ್ದಂತ ನಾವು, ನಮ್ಗೇನು ಅಧಿಕಾರ ಇಲ್ಲ ಅಂತ ಮನ್ಯಾಗ. ಮತ್ತೇನೇನು ಇಲ್ಲ, ಚಾ ಪುಡಿ ಇಲ್ಲ, ಸಕ್ಕರೆ ಇಲ್ಲ, ಏನೂ ಇಲ್ಲ. ಹೋಗಿ ಎದ್ದೋಗಿ ತೊಂಬ ಹೋರಿ ಮೊದ್ಲ. ಅಲ್ಲಿ ಬೇವ ನಂದು ಪರಿಸ್ಥಿತಿ ಚಲೋ ಇದ್ದಿದ್ದಿಲ್ಲ, ನಿಂಗೂ ಗೊತ್ತೈತಿ. ಈಗ ಪೀಕ್ ಬರೋವರೆಗೂ ಕೈಯಾಗ ರೊಕ್ಕ ಇರೋದಿಲ್ಲ. ಯಾಕೆ ಹಂಗಂದಿವೆ? ಒಟ್ಟಿಗೆ ಅಡಿಗೆ ಗಿಡಿಗೆ ಮಾಡ್ತಿದ್ಲಲ್ಲ ಆಕಿ. ನೋಡಪ್ಪ ನಿನಗೆ ಗೊತ್ತಾಗೋದಿಲ್ಲ. ನಾನಂತರೂ ಆ ಹುಡುಗಿ ಜೊತೆ ತಲೆ ಹೊಡ್ಕೊಳಕ್ಕಾಗಿಲ್ಲ. ಹೋಗು ಹಾಲು ಪಾಲು ತಂದು ಕೊಡು. ಆ ಪುಟ್ಟಕ್ಕಗ ಆಗಲೇ ಕತ್ಲಾಕತ್ತೆ ಅದು ಉಣಿಸಿ ಹೋಮರ್ಕ್ ಮಾಡಿಸಿ ಮಲಗಿಸ್ತಾಳಕಿ. ಹೋಯ್ ತೊಂಬೋಗಿ ಹಾಲು ನನಗೆ ಹುಣ್ಣುತ್ತದೆ ಹುಡುಗಿ. ಹೋಗು. ಅಲ್ಲಿ ಬೇವ ನನ್ನ ಹತ್ರ ರೊಕ್ಕ ಇಲ್ಬೇಕಾರೆನಾ? ಅಕ್ಕಿ ಪಕ್ಕಿ ಎಲ್ಲ ಖಾಲಿ ಆಗ್ಯಾವು. ಮತ್ತೀಗ ಏನಾರ ಮನೆಗೆ ರೇಷನ್ ತರಕ ಬೇಕು. ಅವು ರೇಷನ್ ಅಕ್ಕಿನೂ ಖಾಲಿ ಆಗ್ಯಾವು. ಮತ್ತು ಏನು ಮಾಡ್ಬೇಕು ಈಗ? ನೋಡಪ್ಪ ಏನಾರ ಮಾಡ, ನಾನಂತೂ ತಲೆ ಕೆಡ್ಸೋದಿಲ್ಲ. ನಾವೇನರಕ್ಕಿ ಒಳ್ಳೇದು ಮಾಡಕ್ಕೆ ಬಂದ್ರೆ ಅದು ಯಾವುದೂ ತಲೆ ಹೊಕ್ಕೊಳ್ಳೋದಿಲ್ಲ ಅವಡಿಗೆ. ಹೋಗು ಅದೇನಾರ ಮಾಡು, ಒಂದು ಕೆಲಸ ಮಾಡು. ನಾನು ಈಗ ಈಕಿ ಬಿಸಿ ಅನ್ನಕ್ಕೆ ಇಡ್ತಾಳ, ಪುಟ್ಟಿ ಉಂತಾಳ. ನಿನಗೆ ನಿನ್ನ ಹೆಂಡತಿಗೆ ನೀವು ರೊಟ್ಟಿ ಏನಾರ ತಿನ್ನಿರಿ, ಏನರ ಮಾಡಿರಿ, ನನಗೆ ಹೇಳಕ್ಕೆ ಬರಬೇಡ. ನಾನಂತರೂ ಪುಟ್ಟ ಉಣಿಸ್ತೀನಿ.